ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಸಂಜನಾ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಇಲ್ಲಿ ಕನ್ನಿಕಾ ಮೇಲೆ. ಕನ್ನಿಕಾ ಇಲ್ಲ ಹೀಗೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನರಸಿಂಹನಿಂದ ನಾನು ದೂರ ಆಗಬೇಕಾಗತ್ತೆ. ನರಸಿಂಹ ಹೇಳ್ದ ಹಾಗೆ ಅಲ್ಲ, ನಾನು ಚೆನ್ನಾಗಿ ಹೋದರೆ ನೀನು ನನ್ನಿಂದ ದೂರ ಹೋಗಬೇಕು ಅಂತ ಹೇಳಿದ್ದಾನೆ. ಹಾಗೆ ಆಗಿಬಿಟ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ಕನ್ನಿಕನ ಮನೆಯಿಂದ ಹೊರಗಡೆ ಹಾಕಲೇಬೇಕು. ಇಲ್ಲ ನರಸಿಂಹ ಚೆನ್ನಾಗಿ ಓದಬೇಕು ಅಂದರೆ ಅವಳು ಇರಬೇಕು, ಆದರೆ ಅವಳು ನನ್ನ ಮಧ್ಯೆ ಮತ್ತು ನನ್ನ ನರಸಿಂಹನ ಮಧ್ಯೆ ಅಡ್ಡ ಬರ್ತಾ ಇದ್ದಾಳೆ. ಹೀಗೆ ಆದರೆ ನರಸಿಂಹ ನನ್ನಿಂದ ಶಾಶ್ವತವಾಗಿ ದೂರ ಆಗಿಬಿಡ್ತಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು ಅಂತ ಈ ಕಡೆ ಸಂಜನಾ ತುಂಬಾ ಭಯದಲ್ಲಿರ್ತಾರೆ. ಏನು ಮಾಡಲಿ ನಾನು, ಇವಳನ್ನ ಹೇಗಾದರೂ ಮಾಡಿ ಇಲ್ಲಿಂದ ಹೊರಗಡೆ ಹಾಕಬೇಕಲ್ವ ಅಂತ ಯೋಚಿಸ್ತಾ ಇರ್ತಾರೆ. ಈ ಕಡೆ ಚಿರು ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ಈ ದೀಪ ಅವ್ರನ್ನ ಹೇಗಾದರೂ ಮಾಡಿ ಒಲಿಸ್ಕೋಬೇಕಲ್ವಾ. ಅಲ್ಲ ಅವರೇ ಬಾಯಿ ಬಿಡುವಾಗ ಮಾಡಬೇಕು, ನಾನೇ ದೀಪ ಅಂತ ಒಪ್ಕೊಳ್ಳುವಾಗ ಮಾಡಬೇಕು. ಹಂಗೆ ಮಾಡಬೇಕು ಅಂದರೆ ಏನು ಮಾಡಲಿ ಅಂತ ಇಲ್ಲಿ ಚಿರು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಸೌಂದರ್ಯ ಅಂತೂ ಇದೇನಿದು, ಅಲ್ಲ ಯಾವುದೇ ಕಾರಣಕ್ಕೂ ದಿಶಾ ಮನಸ್ಸಲ್ಲಿ ತನ್ನ ತಾಯಿ ಆಗಬೇಕು ಅನ್ನೋದು ಬರಲೇಬಾರ್ದು. ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಗು ಅಂತೂ ಹುಟ್ಟಲೇಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ವೇಳೆ ಚಿರು ಏನಾದರೂ ಅಪ್ಪಿತಪ್ಪಿ ಅವರಿಬ್ಬರಿಗೆ ಮಗು ಹಾಕ್ಬಿಟ್ರೆ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ಹಾಗಾಗಕ್ಕೆ ನಾನಂತೂ ಅವಕಾಶ ಮಾಡಿಕೊಡಲ್ಲ ಅಂತ ಸೌಂದರ್ಯ ಅಂತೂ ತುಂಬಾ ಕೂಗಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ದಿಶಾ ಅಂದರೆ ದೀಪ ರೂಮ್ನಲ್ಲಿ ಡ್ರೆಸ್ ಮಾಡ್ಕೊತಾ ಇರ್ತಾರೆ, ಹಾಗೆ ತನಗೆ ಅಲಂಕಾರ ಮಾಡ್ಕೊತಾ ಇರ್ತಾರೆ. ಅಲ್ಲಿಗೆ ಚಿರು ಅವರು ಇದೇ ಸರಿಯಾದ ಸಮಯ ಅಂತ ಹೇಳಿಬಿಟ್ಟು ನಿಧಾನವಾಗಿ ದೀಪ ಹಿಂದೆ ಅಂದರೆ ದಿಶಾನ ಹಿಂದೆ ಬರ್ತಾರೆ. ಹಿಂದೆ ಬಂದುಬಿಟ್ಟು ಅವಳು ಸೊಂಟನ ಗಟ್ಟಿಯಾಗಿ ಹಿಡ್ಕೊತಾರೆ. ಆಗ ದಿಶಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಹಸ್ಬೆಂಡ್ ಇದು ಜಾಸ್ತಿ ಆಗ್ತಾ ಇದೆ, ನಾನು ದಿಶಾ ಅಂತ ಗೊತ್ತಿದ್ದು ಈ ರೀತಿ ಮಾಡ್ತಾ ಇದ್ದಾರಲ್ಲ, ನನಗೆ ಯಾಕೋ ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ಹೀಗೆ ಬಿಟ್ಟಿದ್ರೆ ಇವ್ರು ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳಿ ಕೋಪ ಮಾಡಿಕೊಂಡು ಚಿರುನ ಈ ಕಡೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ತಳ್ಳಿ ಚಿರು ಕೆನ್ನೆಗೆ ಹೊಡಿತಾರೆ. ಆಗ ಚಿರು ಶಾಕ್ ಆಗ್ತಾರೆ. ಏನು ಮಾಡ್ತಾ ಇದ್ದೀರಾ, ನೀವೇನು ಅಂದ್ಕೊಂಡಿದ್ದೀರಾ, ನೋಡು ನಾನು ನಿಮ್ಮ ಜೊತೆ ಸಲಿಗೆಯಾಗಿದ್ದೀನಿ ಅಂದರೆ ಅದು ಹೊರಗಿನ ಪ್ರಪಂಚಕ್ಕೆ ಮಾತ್ರ, ಆದರೆ ರೂಮ್ ಒಳಗಡೆ ನೀವು ಯಾರೋ ನಾನು ಯಾರೋ ಅರ್ಥ ಮಾಡ್ಕೊಳ್ಳಿ. ನೋಡ್ತಾನೆ ಇದ್ದೀನಿ, ಯಾಕೆ ರೀತಿ ಮಾಡ್ತಾ ಇದ್ದೀರಾ, ಪದೇ ಪದೇ ನನ್ನ ಹತ್ರ ಆಗೋಕ್ಕೆ ನೋಡ್ತಾ ಇದ್ದೀರಲ್ಲ, ನಿಮ್ಮ ಉದ್ದೇಶ ಏನು, ನೋಡಿ ನಾನು ಏನು ಅಂತ ಗೊತ್ತಿದ್ದು ಈ ರೀತಿ ಮಾಡ್ತಾ ಇದ್ದೀರಲ್ಲ ಅಂತ ಕೋಪ ಮಾಡ್ಕೊತಾರೆ. ಆಗ ಚಿರುಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇದೇ ಕಡೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಮತ್ತೆ ಇದು ರಿಪೀಟ್ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿ ದೀಪ ಅಂದರೆ ದಿಶಾ ಅಲ್ಲಿಂದ ಹೋಗ್ತಾರೆ. ಆಗ ಚಿರು ತನ್ನ ಕೆನ್ನೆನ ಮುಟ್ಕೊಂಡು ಬೇಜಾರಾಗ್ತಾರೆ, ಹಾಗೆ ನಗು ಬರ್ತಾ ಇರುತ್ತೆ. ನನಗೆ ಗೊತ್ತು ದೀಪ ಅವರೇ, ನಿಮಗೆ ಜಲಸೆ ಆಗ್ತಾ ಇದೆ, ನಾನು ದಿಶಾನ ನಾನು ಇಷ್ಟಪಡ್ತೀನಿ ಅಂತ ನಿಮಗೆ ಜಲಸೆ ಆಗ್ತಾ ಇದೆ, ಆದರೆ ನನಗೆ ನೀವು ದೀಪ ಅಂತ ಗೊತ್ತಾದ ಮೇಲೆ ತಾನೇ ನಾನು ಇಷ್ಟೆಲ್ಲ ಸಲಿಗೆಯಿಂದ ಇರೋದು. ಆದರೆ ನಿಮ್ಮ ಮನಸ್ಸಲ್ಲಿ ಓಹೋ ನನ್ನ ಹಸ್ಬೆಂಡ್ ಎಲ್ಲಿ ದಿಶಾನ ಪ್ರೀತಿ ಮಾಡ್ತಾ ಇದ್ದಾರೆ, ದಿಶಾನೇ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮಗೆ ಸ್ವಲ್ಪ ಹೊಟ್ಟೆ ಉರಿ, ಅದಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರ ಅಂತ ಚೆನ್ನಾಗಿ ಗೊತ್ತಿದೆ ನನಗೆ ಅಂತ ಹೇಳಿ ಚಿರು ನಗ್ತಾ ಇರ್ತಾರೆ. ನೀವೇನೇ ಮಾಡಿ ದೀಪ ಅವರೇ, ನಾನು ಮಾತ್ರ ಇದನ್ನು ಸುಮ್ಮನೆ ಬಿಡಲ್ಲ, ದಿನ ಇದೇ ರೀತಿ ಮಾಡ್ತೀನಿ. ಯಾಕಂದರೆ ನಿಮಗೆ ಹತ್ರ ಆಗಕ್ಕೆ ಮಾಡ್ತೀನಿ, ಆವಾಗಾದರೂ ನಿಮ್ಮ ಬಾಯಾರೆ ನೀವು ನಾನೇ ದೀಪ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ನೀವೇ ದೀಪ ಅಂತ ನಿಮ್ಮ ಬಾಯಲ್ಲೇ ಹೇಳುವಾಗ ಮಾಡ್ತೀನಿ ದಿಶಾ ಅವರೇ ಅಂತ ಚಿರು ನಗ್ತಾ ಇರ್ತಾರೆ. ಈ ಕಡೆ ಹೊರಗಡೆ ಬಂದ ದಿಶಾ ಅಂದರೆ ದೀಪ ಅಳ್ತಾ ಇರ್ತಾರೆ. ನಾನು ಹಸ್ಬೆಂಡ್ ಕೆನ್ನೆ ಕೊಡ್ಬಿಟ್ನಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಸ್ಬೆಂಡು ಅಂತ ಹೇಳಿ ತನ್ನ ಕೈಯಿಗೆ ತಾನೇ ಏಟು ಮಾಡ್ಕೊತಾ ಇರ್ತಾರೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ಹಸ್ಬೆಂಡಿಗೆ ನನ್ನ ಕೈ ಮಾಡಿಬಿಟ್ಟೆ, ಯಾಕೆ ಅವರು ಆ ರೀತಿ ಮಾಡಬೇಕು, ಅಲ್ಲ ನಾನು ದಿಶಾ ಅಂತ ಗೊತ್ತಿದ್ದು ನನ್ನನ್ನು ಮರೆತುಬಿಟ್ಟು ಆ ದಿಶಾ ಜೊತೆನೇ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ದಾರಲ್ಲ, ನನಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗುತ್ತಾ, ಇಲ್ಲ ಯಾವುದೇ ಕಾರಣಕ್ಕೂ ನಂಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಸ್ಬೆಂಡು, ನಿಮಗೆ ಮೊದಲೇ ಸಾರಿ ನಾನು ನನ್ನ ಕೈಯಿಂದ ನಿಮಗೆ ಹೊಡೆದ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ಚಿರು ಬಗ್ಗೆ ನೋಡ್ತಾರೆ. ನನಗೆ ಗೊತ್ತು ದೀಪ ಅವರೇ, ನೀವು ನನ್ನ ಮೇಲೆ ಎಷ್ಟು ಪ್ರಾಣನ ಇಟ್ಕೊಂಡಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ, ಆದರೆ ಏನು ಮಾಡೋದು, ನಿಮ್ಮ ಬಾಯಾರೆ ನೀವೇ ನಾನು ದೀಪ ಅಂತ ಹೇಳೋವರೆಗೂ ಈ ಚಿರು ಬಿಡೋ ಮಾತೇ ಇಲ್ಲ ಅಂತ ಚಿರು ಅನ್ಕೊತಾ ಇರ್ತಾರೆ. ದೀಪಗೆ ತುಂಬಾ ನೋವಾಗ್ತಾ ಇರುತ್ತೆ. ಮತ್ತು ಈ ಕಡೆ
ಇಲ್ಲಿ ಸಂಜನಾ ಅಂತೂ ಇಲ್ಲ, ನರಸಿಂಹ ನನ್ನಿಂದ ದೂರ ಆಗ್ತಾನೆ ಅಂತ ಹೇಳಿ ತುಂಬಾ ಭಯ ಪಡ್ತಾ ಶಾಕ್ ಆಗ್ತಾ ಇರ್ತಾರೆ. ಹೀಗೆ ಆದರೆ ಖಂಡಿತವಾಗ್ಲೂ ಮುಂದೊಂದು ದಿನ ನಾನು ನರಸಿಂಹನ ಕಳ್ಕೊಳ್ಬೇಕಾಗುತ್ತೆ, ಈ ಕನ್ನಿಕನ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನರಸಿಂಹ ನನಗೆ ಯಾಕೋ ಈ ಕನ್ನಿಕಾ ಹೇಳ್ಕೊಡೋ ಟೀಚಿಂಗ್ ಇಷ್ಟ ಆಗ್ತಾ ಇಲ್ಲ ಅಂತ ಸಂಜನಾ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಸಂಜನಾ, ನೀನೇ ಕರ್ಕೊಂಡು ಬಂದಿದ್ದಾನೆ, ಈಗ ನೀನೇ ಬೇಡ ಅಂತ ಇದೆಯಾ, ಏನು ನಿನ್ನ ಉದ್ದೇಶ ಅಂದರೆ ನಾನು ಪಾಸ್ ಆಗಬಾರ್ದು ಅಂತ ಮಾಡ್ತಾ ಇದೆಯಾ ಅಂತ ನರಸಿಂಹ ಹೇಳ್ತಾರೆ. ಹಾಗಲ್ಲ ನರಸಿಂಹ, ನನ್ನ ಮಾತು ಕೇಳು, ನನಗೆ ಯಾಕೋ ಈ ಕನ್ನಿಕಾ ಮಾಡ್ತಾ ಇರೋ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ ಅಂತ ಇಲ್ಲಿ ಸಂಜನಾ ಹೇಳ್ತಾ ಇರ್ತಾರೆ. ಆಗ ನರಸಿಂಹಗೆ ಸಂಜನ ಮೇಲೆ ಡೌಟ್ ಬರ್ತಾ ಇರುತ್ತೆ. ಏನಾಗಿರ್ಬೋದು ಇದಕ್ಕಿದ್ದಾಗೆ ಅಂತ ಯೋಚಿಸ್ತಾ ಇರ್ತಾರೆ. ಏನಾದರೂ ಕನ್ನಿಕಾ ಬಗ್ಗೆ ನಿಜ ಗೊತ್ತಾಗಿದೆ ಅಂತ ನರಸಿಂಹನು ಕೂಡ ಯೋಚಿಸ್ತಾ ಇರ್ತಾರೆ. ಈ ಕಡೆ ಜೈರಾಮ್ ಅಂತೂ ಅಯ್ಯೋ ದೇವ್ರೆ, ನನ್ನ ಮಗ ಓದಿ ಒಳ್ಳೆ ಪಾಸ್ ಆಗಿಬಿಟ್ಟು ನಮ್ಮ ಕನಸು ನನಸಾಗುವಾಗೆ ಆದರೆ ಅಷ್ಟೇ ಸಾಕು ದೇವ್ರೆ ಅಂತ ದೇವ್ರ ಮುಂದೆ ಬೇಡ್ಕೊತಾ ಇರ್ತಾರೆ. ಈ ಕಡೆ ಜೈರಾಮ್ ಕೂಡ ಮತ್ತೆ ಇಲ್ಲಿ ದೀಪ ಇಲ್ಲ, ನಾನು ಏನು ಮಾಡಲಿ, ನಾನೇ ದೀಪ ಅನ್ನೋ ಸತ್ಯನ ಹಸ್ಬೆಂಡ್ ಮುಂದೆ ಹೇಳ್ಬಿಡ್ಲಾ ಹೇಳಬೇಕು ಅನ್ನಿಸ್ತಾ ಇದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಸೌಂದರ್ಯ ಅವ್ರ ಮಟ್ಟ ಹಾಕುವವರೆಗೂ ನಾನು ದೀಪ ಅನ್ನೋ ಸತ್ಯನ ಹಸ್ಬೆಂಡಿಗೆ ಹೇಳಬಾರ್ದು ಅಂದ್ಕೊಂಡಿದ್ದೀನಿ. ಈ ಸೌಂದರ್ಯರ ಆಟ ಮುಗಿಬೇಕು, ಇವ್ರು ಮಾಡ್ತಾ ಇರೋ ಎಲ್ಲ ಕೆಲಸ ಹಸ್ಬೆಂಡಿಗೆ ಗೊತ್ತಾಗಬೇಕು, ಅದನ್ನು ಬಯಲು ಮಾಡಿಬಿಟ್ಟೆ ನಾನೇ ದೀಪ ಅಂತ ಸತ್ಯ ಹೇಳೋಣ ಅಂದ್ಕೊಂಡಿದ್ದೀನಿ. ನಾನು ಏನು ಮಾಡಲಿ, ಇದೇ ಥರ ಆಗ್ತಾಯಿದ್ರೆ ಹಸ್ಬೆಂಡು ನೋವು ತಿಂತಾ ಇದ್ದಾರೆ ನನ್ನಿಂದ ಅಂತ ಹೇಳಿ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಅರ್ಚನೆಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆ ಮಗು ಅಂತೂ ಅಮ್ಮ ನೀವು ಇಲ್ಲೇ ಇರಬೇಕು, ಯಾಕಮ್ಮ ನೀವು ಮನೆಗೆ ಹೋಗ್ತೀರಾ ಅಂತ ಕೇಳ್ತಾ ಇರ್ತಾಳೆ. ನೋಡು ಪುಟ್ಟ, ನನಗೆ ಕೆಲಸ ಇದೆ, ನಾನು ಬೇಗ ಹೋಗಿ ಬರ್ತೀನಿ ಅಂತ ಅರ್ಚನಾ ಬಿಟ್ಟು ಬರ್ತಾರೆ. ಆದರೂ ಆ ಮಗು ನೋಡ್ತಾ ಇದ್ರೆ ಪಾಪ ಅನ್ನಿಸ್ತಾ ಇದೆ ಅಂತ ಅರ್ಚನಾ ತನ್ನ ಮನಸ್ಸಲ್ಲಿ ಬೇಜಾರು ಮಾಡ್ಕೊತಾ ಇರ್ತಾರೆ. ಈ ಕಡೆ ಸೌಂದರ್ಯ ಅಂತೂ ದಿಶಾಗೆ ಮಗುನೇ ಆಗಬಾರ್ದು ಅಂತ ತಾನು ಪ್ಲ್ಯಾನ್ ಮಾಡ್ತಾ ಇದ್ರೆ, ಇಲ್ಲಿ ದಿಶಾನೇ ದೀಪ ಅನ್ನೋ ಸತ್ಯ ಸೌಂದರ್ಯಕ್ಕೆ ಗೊತ್ತೇ ಇರಲ್ಲ. ಇಲ್ಲಿ ಚಿರುಗೆ ಇದೆಲ್ಲ ಗೊತ್ತಾಗಿದೆ. ಆದಷ್ಟು ಬೇಗ ದೀಪ ಬಾಯಿಂದನೇ ತಾನೇ ದೀಪ ಅಂತ ಒಪ್ಕೋಬೇಕು ಅಂತ ಇಲ್ಲಿ ಚಿರು ಅಂತೂ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಕೊನೆಗೂ ಇಲ್ಲಿ ದೀಪ ಅಂದರೆ ದಿಶಾ ತಾನೇ ದೀಪ ಅನ್ನೋ ಸತ್ಯನ ಚಿರು ಮುಂದೆ ಹೇಳೇ ಬಿಡ್ತಾರ. ಆವಾಗಾದರೂ ಸತ್ಯ ಗೊತ್ತಾಗುತ್ತೆ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ಇಲ್ಲಿ ಚಿರು ಅಂತೂ ದೀಪ ದಿಶಾ ಅಂತ ಹೇಳೋವರೆಗೂ ಕಾಯ್ತಾ ಇರ್ತಾರೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.